ಗೋವಿನ ಜೋಳದ ಖರೀದಿ ಕೇಂದ್ರ ತೆರೆಯುವಂತೆ ಆಗ್ರಹಿಸಿ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸುತ್ತಿದ್ದ ರೈತರು ಜಿಲ್ಲಾಧಿಕಾರಿ ದಿವ್ಯಪ್ರಭು ಅವರಿಗೆ ಮುತ್ತಿಗೆ ಹಾಕಿ ತಮ್ಮ ಬೇಡಿಕೆ ಅವರ ಮುಂದಿಟ್ಟಿದ್ದಾರೆ. ಗೋವಿನ ಜೋಳಕ್ಕೆ ಬೆಂಬಲ ಬೆಲೆ ಘೋಷಿಸಿ ಕೂಡಲೇ ಖರೀದಿ ಕೇಂದ್ರ ತೆರೆಯಬೇಕು ಎಂದು ಆಗ್ರಹಿಸಿ ರೈತರು ಡಿಸಿ ಕಚೇರಿ ಎದುರು ಧರಣಿ ಕೂತಿದ್ರು. ಸುಮಾರು ಗಂಟೆಗಳ ಕಾಲ ರೈತರು ಧರಣಿ ಕುಳಿತಿದ್ರು. ಈ ವೇಳೆ ಡಿಸಿ ಅವರು ಹೊರಗಡೆ ಹೋಗುತ್ತಿದ್ದ ಸಂದರ್ಭದಲ್ಲೇ ರೈತರು ಅವರಿಗೆ ಮುತ್ತಿಗೆ ಹಾಕಿದ ಪ್ರಸಂಗ ನಡೆಯಿತು. ಜಿಲ್ಲೆಯಲ್ಲಿ ಕೂಡಲೇ ಖರೀದಿ ಕೇಂದ್ರ ತೆರೆಯಬೇಕು, ಇಲ್ಲವಾದಲ್ಲಿ ಡಿಸಿ ಕಚೇರಿ ಎದುರೇ ಗೋವಿನ ಜೋಳದ ರಾಶಿ ತಂದು ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ರೈತರು ಎಚ್ಚರಿಕೆ ನೀಡಿದರು. ಈ ವೇಳೆ ಜಿಲ್ಲಾಧಿಕಾರಿಗಳು 2 ದಿನ ಕಾಲಾವಕಾಶ ಕೊಡಿ, ಸರ್ಕಾರದ ಜೊತೆ ಮಾತುಕತೆ ನಡೆಸಿ ಖರೀದಿ ಕೇಂದ್ರ ತೆರೆಯುವಂತೆ ಮನವಿ ಮಾಡುತ್ತೇವೆ ಎಂದು ಡಿಸಿ ಭರವಸೆ ನೀಡಿದರು. ಈ ವೇಳೆ ರೈತರು ಬಾರ್ಕೋಲ್ನಿಂದ ನೆಲಕ್ಕೆ ಹೊಡೆಯುವ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಖರೀದಿ ಕೇಂದ್ರ ತೆರೆಯದೇ ಇದ್ದಲ್ಲಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ರೈತರು ಎಚ್ಚರಿಸಿದ್ದಾರೆ. ನೀವು ಆಧಾರ್ ಕಾರ್ಡ್ ಹುಬ್ಳಿಗೆ ಯಾಕೆ ಮಾಡಿದ್ರೆ ಸಾಹೇಬ್ರೆ ದಾಟ್ ಮಾಡಬೇಕು ಅದರದ್ದು ಇಲ್ಲ ಹಿಂದೆ 2019ರಲ್ಲಿ ಇದು ಧಾರವಾಡದ್ದು ಚಾಲು ಆಯಿತು. ಆಮೇಲೆ ಹುಬ್ಳಿದು 2021ರಲ್ಲಿ ಅಂದರೆ ಜನರದ್ದು ಬೇಡಿಕೆ ಮೇಲೆ ಆಯಿತು. ಈಗೇನು ಮಾಡಿದ್ದಾರೆ, ಕೆಲವೊಂದು ಜಿಲ್ಲೆಗಳಲ್ಲಿ ಮಾತ್ರ ಹಿಂದೆ ಇತ್ತು, ಈಗ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಡಿರೋದ್ರಿಂದ ಒಂದು ಜಿಲ್ಲೆಗೆ ಒಂದು ಈ ಥರ ಮಾಡಿದ್ದಾರೆ. ಬಟ್ ಆದರೆ ಇದನ್ನು ನಮ್ಮ ಗಮನಕ್ಕೆ ಬಂದ ತಕ್ಷಣವೇ ಧಾರವಾಡಲ್ಲಿ ನಾವು ಮಾಡಲೇಬೇಕು. ಯಾಕಂದರೆ ಇಲ್ಲಿ ವಿದ್ಯಾಭ್ಯಾಸ, ಇಲ್ಲಿ ಯೂನಿವರ್ಸಿಟಿ ಇದೆ, ಮಕ್ಕಳಿದ್ದಾರೆ, ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ, ಅವ್ರಿಗೋಸ್ಕರ ಪ್ರತ್ಯೇಕ ಬೇಕು ಅಂತ ಒಂದು ಪ್ರಸ್ತಾವನೆ ಆಲ್ರೆಡಿ ನಾವು ಸಲ್ಲಿಸಿದ್ದೀವಿ. ಈಗಲೂ ಈಗ ಮಧ್ಯಾಹ್ನ ಅವರೇ ಡೈವರ್ಟ್ ಮಾಡ್ತಾರೆ. ಇನ್ನೊಂದು ಓಪನ್ ಮಾಡಿಸುವ ವ್ಯವಸ್ಥೆ ಮಾಡೋದು ಆಲ್ರೆಡಿ ನಮ್ಮಿಂದ ಪ್ರಸ್ತಾವನೆ ಕನ್ಸಿಡರೇಷನಲ್ಲಿ ಇದೆ. ಗೊಂಜಾಳ ಬಗ್ಗೆ ನಿಗಾ ಇಲ್ರಿ ಮೇಡಮ್, ಒಟ್ಟ ಇದ್ರ ಬಗ್ಗೆ ನಮ್ಗೆ ಉಳಿದ ನನಗೆ ಗೊತ್ತಾಗಿದೆ ರೀ, ನಮ್ಮ ಜಿಲ್ಲೆ ನಾವೆಲ್ಲರೂ ಇವ್ರ ಲೋಡ್ ತಗೊಂಡ ಹೋಗೋಣ ಅಂತ ಮೇಡಮ್ ಗೊಂಜಾಳ ಹೇರ್ಕೊಂಡಾರಿ ಸರೌಂಡಿಂಗ್ ಗಾಡಿ ತೋರಿಸ್ತೀವಿ ನೋಡ್ರಿ. ನಾವು ನಮ್ಗೆ ಗೊಂಜಾಳ ಕೆಡಾಕತೈತಿ, ಇಟ್ಟು ಕಾದ ರಗಡಾಗಿ ಹೋಗೈತಿ. ನಮ್ಗೆ ಒಟ್ಟ ಏನಿದ್ರು ಒಟ್ಟು 4 ದಿನದಾಗ ನಮ್ಗೆ ರಿಪೋರ್ಟ್ ಬರ್ಬೇಕು. ಇಲ್ಲಿ ಗಾಡಿ ತೊಗೊಂಬಂದು ನಾವ್ ಇಲ್ಲಿ ಬಾಕಲ್ ಮುಂದೆ ಅಷ್ಟೇ ಇಲ್ಲ ಅಂದ್ರೆ ನಾವು ಗಾಡಿ ತಂದು ಹಚ್ಚೋದಂಕ್ರಿ ಗ್ಯಾರಂಟಿ. ಕಾದ ರಗಡ ಆಗೈತ್ರಿ, 1.5 ತಿಂಗಳು ಆತ್ರಿ ಕಾಯಕತ್ತಿ ಹೊತ್ತಿಗೆ. ನಮ್ಗೆ ಒಟ್ಟು ಏನು ಮಾಡ್ತೀರಿ, ಒಟ್ಟು 2-3 ದಿನ ನಮ್ಗೆ ಇನ್ನು 2-3 ದಿನ ವೇಟ್ ಮಾಡೋಣ. 2-3 ದಿನ ಬಿಟ್ಟು ನಾವು ಗಾಡಿ ತೊಂಬರ ಇಲ್ಲಿ ಬಂದು ಬಾಕಲಾಗ 10,000 ಆಯ್ತು. ಇನ್ನು 3 ದಿನ ಬಿಟ್ಟಿಂದ ನಾವು ಎಲ್ಲರೂ ಗೊಂಜಾಳ ಕಾದ ರಗಡಾಗಿ ಹೋಗೈತಿ ಈಗ ಮೇಡಮ್. ಒಟ್ಟೆ ಭಾಳ ತುರ್ತಾ ಇದೆ.